ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಚನ್ನಬಸವ ನಗರದ ಕನಕಾಚಲ ದೇವಸ್ಥಾನದ ಆವರಣದಲ್ಲಿ ಮಾನ್ಯ PI ಗುರುಶಾಂತಗೌಡ ದಾಶಾಳ್ ಅವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ವಿವಿಧ ದಲಿತ ಪರ ಮುಖಂಡರು ಹಾಗೂ ವಿವಿಧ ಕುಂದುಕೊರತೆಗಳನ್ನು ಹೇಳಿದರು. ಸಭೆಯನ್ನು ಉದ್ದೇಶಿಸಿ PI ಗುರುಶಾಂತಗೌಡ ದಾಶಾಳ್ ಅವರು ಮಾತನಾಡುತ್ತಾ, ನಾವು ನಿಮ್ಮ ಹಲವಾರು ಕುಂದುಕೊರತೆಯನ್ನು ನಿವಾರಿಸುತ್ತೇವೆ ಮತ್ತು ನಿಮ್ಮ ಮನೆಗಳಿಗೆ CCTV ಅಳವಡಿಸಬೇಕು ಅಂತ ಹೇಳಿದರು. ಇದೇ ಸಮಯದಲ್ಲಿ ಮಹಂತೇಶ್ ಸಾಸ್ಬಾಳ್, ಅರವಿಂದ್ ಸಾಲೋಡಗಿ, ಬಸಗುಂಡಪ್ಪ ಹಾದಿಮನಿ, ಪರಶುರಾಮ್ ದಿಂಡವಾರ್, ಅಶೋಕ್ ಚಲವಾದಿ, ಕೃಷ್ಣಪ್ಪ ದೇವರಮನಿ ಮತ್ತು ಸಮಾಜದ ಎಲ್ಲ ಹಿರಿಯರು, ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿ ಮೈಬೂಬಾ ಶಾಮನಗೋಳಿ. ಇದರ ಉದ್ದೇಶ ಇಷ್ಟೇ, ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಏನಿದಾರ ಪೊಲೀಸರ ಜೊತೆ ಒಂದು ಸೌಹಾರ್ದತೆಯಾಗಿ ಇಲ್ಲಿ ನಾವು ಅವರು ನಮ್ಗೆ ಅವ್ರು ಬರೋದ್ರಿಂದ ಮತ್ತು ನಮ್ಮ ಜನ ಇಲ್ಲಿ ಇರೋದ್ರಿಂದ ಒಂದು ಅನ್ಯೋನ್ಯತೆ ಭಾವನೆ ಬೆಳೆದು ಏನಿದ್ರು ಮುಕ್ತವಾಗಿ ಹೇಳ್ಕೊಳ್ಳಿ ಅನ್ನತಕ್ಕಂಥ ಉದ್ದೇಶದಿಂದ ಇಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾರೆ. ಅಂದರೆ ನಾವು ಕೆಲವೊಂದು ಮುಖಂಡರಷ್ಟೇ ಅಲ್ಲಿ ಬಂದು ಏನಾದರೂ ಹೇಳ್ಬೋದು, ಇಲ್ಲಿರ್ತಕ್ಕಂಥ ವಿಷಯಗಳನ್ನು ಇನ್ನಷ್ಟು ನಡೀತಕ್ಕಂಥ ವಿಷಯಗಳನ್ನು ಇಲ್ಲಿ ಯುವಕರು ಅದನ್ನು ಅನುಭವಿಸಿರ್ತಾರೆ. ಅಂಥವೆಲ್ಲನೂ ಸಾಯ್ಬರ್ ಮುಂದೆ ನಡೀತಂದ್ರೆ ಈ ಏರಿಯಾದಲ್ಲಿ ಏನಾಗ್ತಿರ್ತಾವೆ ಅಂಥ ರಹಿತ ಘಟನೆಯನ್ನು ತೆಗಿಲಿಕ್ಕೆ ಒಂದು ಸಾಧ್ಯ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಇಟ್ಕೊಂಡು ಇವತ್ತು ದಿವಸ ಇಲ್ಲಿ ಒಂದು ಮೀಟಿಂಗನ್ನು ಆಯೋಜನೆ ಮಾಡ್ತಾರೆ. ಗಾಡಿಗೆ ಡಾಕ್ಯುಮೆಂಟ್ಸ್ ಇದ್ದಿಲ್ಲ ಅಥವಾ ಬೇರೆಯವ್ರ ಹೆಸರಲ್ಲಿ ಇತ್ತು, ಎಷ್ಟು ತೊಂದರೆ ಇತ್ತು, ಎಲ್ಲರಿಗೆ ಎಷ್ಟು ತೊಂದರೆ ಇತ್ತು, ಏನಾರು ಅನುಕೂಲ ಆಯ್ತಾ? ಈ ಉದ್ದೇಶ ನಮ್ಮ ಲೈಫಲ್ಲಿ ಅಥವಾ ನಮ್ಮ ಇದರಲ್ಲಿ ಪೊಲೀಸ್ ಎಮರ್ಜೆನ್ಸಿ ಸರ್ವಿಸ್ ಯಾವಾಗೇನ ಎದಕ್ಕೆ ಯಾವಾಗ ಅಂತ ನೀವು ಏನೇ ಆಯ್ತು ಅಂದ್ರೆ ತಕ್ಷಣ ನೀವು ಬರೋದೇ ಪೊಲೀಸ್ ನೆನಪು. ತಕ್ಷಣ ಬಂದಾಗ ನಮ್ಮ ಸಮಸ್ಯೆಗಳು, ಸರ್ ಮರ್ತು ಹೋದೆ ಸರ್, ನಂಬರ್ ಸಿಗ್ಲಿಲ್ಲ ನಿಮ್ದು, ಅದು ಸಿಗ್ಲಿಲ್ಲ ಅಂತ ಇರುತ್ತೆ. ಕೆಲವೊಂದ್ಸಲ ಯಾರು ಲೀಡರ್ಸ್ ಕಲ್ಸೋರು ಅವ್ರದ್ದು ಎಲ್ಲ ಬ್ಯುಸಿ ಇರ್ತೈತಿ, ಸ್ವಿಚ್ ಆಫ್ ಆಗಿರ್ತಾರೆ ರಾತ್ರಿ ಎಲ್ಲ. ಆದರೆ ನಿಮ್ಮಲ್ಲಿ ಬರೋ ಉದ್ದೇಶ ಏನಂತಂದ್ರೆ ಯಾವುದೇ ಘಟನೆಗಳು ಏನಾಗ್ತಾವ ಅಂತ ಹೇಳಕ್ ಬರಲ್ಲ, ನಾವು ಅದಕ್ಕೆ ರೆಡಿ ಇರಬೇಕು, ನಾವು ಅದಕ್ಕೆ ಕಾನೂನನ್ನು ಪಾಲಿಸಬೇಕು, ಸನ್ನದ್ಧರಾಗಿರ್ಬೇಕು. ಆ ಗಾಡಿಯಲ್ಲಿ ಒಂದೇ ಒಂದು ಇನ್ಸೂರೆನ್ಸ್ ಇತ್ತಂತಂದ್ರೆ ಗಾಡಿಗೆ ಇತ್ತಂದ್ರೆ ಲಾಟ್ ಆಫ್ ಹೆಲ್ಪ್ ಆಗ್ತದೆ ನಮಗೆ. ಆ ಲೈಫಲ್ಲಿ ಏನಾಗುತ್ತೆ ಬೇರೆಯವ್ರು ಕಡ್ಲಿಕ್ಕಾಗಲ್ಲ, ಅದ್ರ ಮುಂದೆ ಬರೋ ಫ್ಯಾಮಿಲಿಗೆ ಏನಾಗುತ್ತೆ ಲಾಟ್ ಆಫ್ ಹೆಲ್ಪ್ ಆಗುತ್ತೆ. ಅದಕ್ಕೆ ಎಷ್ಟು ಇರ್ತದೆ? ಬರೀ 15 ರೂಪಾಯಿ ಖರ್ಚಾಗುತ್ತೆ, ಜಸ್ಟ್ 15 ರೂಪಾಯಿ. ನಾವು 15 ರೂಪಾಯಿನ ನಾವು ಥಿಂಕ್ ಮಾಡಿದ್ರೆ ಈಗ ಕುಡಿದು ಬಿಡ್ತೇವೆ ನಾವು. ಲೆಕ್ಕ ಹಾಕಿದ್ರೆ ಒಂದು 90 ನೀವೇ ಹೇಳಿ ಲೆಕ್ಕ ಹಾಕಿದ್ರೆ ಹೇಳ್ತೇನೆ. ಒಂದು 90 ನೀವು ದಿವಸ ಯಾರು 90 ಒಂದು ಕ್ವಾರ್ಟರ್ ಕೊಡ್ತಾರೆ ಮಿನಿಮಮ್ ಅಂದ್ರೆ. ಅದಕ್ಕೆ ಎಷ್ಟು ರೇಟ್ ಇರ್ತದೆ? ಯಾವುದಾದ್ರು ಚೀಪೆಸ್ಟ್ ಕ್ವಾಲಿಟಿ ಅಂತಂದ್ರೆ 200 150 ರೂಪೀಸ್ ಐತಿ. ಲೆಕ್ಕ ಹಾಕಿ ನಿಮ್ಮ ತಿಂಗಳಿಗೆ ಎಷ್ಟಾಗುತ್ತೆ, ನಿಮ್ಮ ಬಜೆಟ್ ವರ್ಷಕ್ಕೆ ಎಷ್ಟಾಗುತ್ತೆ? ವರ್ಷಕ್ಕೆ ನಿಮ್ಮ ಮಕ್ಕಳದ್ದು ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ, ಅದರಲ್ಲಿ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ. ಸೊ ಇವುಗಳಾಗ ನೀವೆಲ್ಲ ಥಿಂಕ್ ಮಾಡ್ಬೇಕು, ಇವನ್ನೆಲ್ಲಾನು ಥಿಂಕ್ ಮಾಡಿ ಅವ್ನು ಮಾಡ್ಬೇಕು. ಹೌದು, ಅದನ್ನೆಲ್ಲ ಕಾನೂನು ಕ್ರಮ ತಗೋತೇವೆ, ಸೆಕೆಂಡ್ ನಾವೆಲ್ಲ ಮಾಡ್ತೇವೆ, ಅದನ್ನೆಲ್ಲ ಮಾಡ್ತೇವೆ. ಸೊ ನೀವು ಅದನ್ನ ನೀವು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ಬೇರೆ ದೊಡ್ಡ ಕೇಸ್ ಇದೆ ನಮಗೆ. ಅದನ್ನ ಬಿಟ್ಕೊಂಡು ಏನ್ ಮಾಡಿದ್ರೆ ಅದು ಪತ್ತೆ ಮಾಡಬೇಕಾದ ಹೆಣ್ಮಗಳನ್ನ ಗೋಲ್ಡನ್ನ ಪತ್ತೆ ಮಾಡಿ ಕುಡಿಸಿದ್ವಿ ನಾವು. ಸೊ ಏನಿರುತ್ತೆ ಪೊಲೀಸ್ ಇಲಾಖೆಯ ಪ್ರಾಮಾಣಿಕ ಪ್ರಯತ್ನ. ಅದಕ್ಕೆ ನೀವು ಜೋಡಿಸಿದ್ರೆ ನೀವು ಕೈಗೆ 10 ಬಾತೆ ನಮ್ದಾರೇ ಐತಿ. ನಾವು ಏನೋ ಒಂದು ಮನೆ ಕಟ್ಬೇಕಾದ್ರೆ ಕನಿಷ್ಠಿಗೆ ಒಂದು 20 ಲಕ್ಷ 25 ಲಕ್ಷ ಖರ್ಚು ಮಾಡ್ತೇವೆ. ಸಣ್ಣ ಮನೆ ಅಂತಂದ್ರೆ 15-20 ಲಕ್ಷ ಖರ್ಚು ಮಾಡ್ತೇವೆ. ಒಂದು 5 ಸಾವಿರ ಕೋಟ್ CCTV ಹಾಕೋದಿಲ್ಲ. ಆದ್ರೆ ಟೈಲ್ಸ್ ಬಗ್ಗೆ ವಿಚಾರ ಮಾಡ್ತೇವೆ, ಡೋರ್ ಬಗ್ಗೆ ವಿಚಾರ ಮಾಡ್ತೇವೆ, ಬೇರೆದ್ರ ಬಗ್ಗೆ ವಿಚಾರ ಮಾಡ್ತೇವೆ. ಆದ್ರೆ ಇದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಮೊಬೈಲ್ ಬಂದಾತ ನಾವು ವಿಚಾರ ಮಾಡ್ತೇವೆ. ಆದ್ರೆ ಇದು ಯಾಕೆ ಕಾಣೋದಿಲ್ಲ ನನಗಂತೂ ಅರ್ಥ ಆಗೋದಿಲ್ಲ. 3.5-4 ಲಕ್ಷ ರೂಪಾಯಿ ಗಾಡಿ ತಗೋತೇವೆ, 15 ರೂಪಾಯಿ ಇನ್ಸೂರೆನ್ಸ್ ಮಾಡೋದಿಲ್ಲ. ಇದು ಸಮಸ್ಯೆ. ಬೇರೆ ದೇಶದಲ್ಲಿ ಹಾಗಿಲ್ಲ, ಬೇರೆ ಇದ್ರಲ್ಲ. ನಮ್ಮ ಸೇಫ್ಟಿ ಬಂದಾಗ ಫಸ್ಟ್ ಸೇಫ್ಟಿ ವಿಚಾರ ರಾಜಿ ಆಗ್ಬಾರ್ದು. ಯಾವುದೇ ಒಬ್ಬ ಮನೆಯಿಂದ ಹೋಗೋಕ್ಕಿಂತ ಮೊದಲು ಹೆಲ್ಮೆಟ್ ಹಾಕೊಂಡೆ ಹೋಗ್ಬೇಕು. ಹೆಲ್ಮೆಟ್ ಹಾಕೊಂಡೆ ಫಸ್ಟ್ ಇದು ಸೇಫ್ಟಿ. ನಾನು ಉಳಿದ್ರೆ ಮತ್ತೆ ನೆಕ್ಸ್ಟ್ ನಾನೇ ಇರ್ಲಿಕ್ಕೆ ನೆಕ್ಸ್ಟ್ ಇಲ್ಲ. ಈಗ ನಾವು ಮನೆಯಿಂದ ಒಂದು ಅರ್ಧ ತಾಸು ಲೇಟ್ ಆದ್ರೆ ನಮ್ಗೆ 10 ಫೋನ್ ಬರ್ತಾವೆ. ಯೂಶ್ವಲಿ 9 ಗಂಟೆ ಬರೋ ವ್ಯಕ್ತಿ 10-11 ಗಂಟೆ ಬರ್ದೇ ಇದ್ರೆ ಮನೆಯಿಂದ ಏನ್ ಮಾಡ್ತಾರೆ, ನಿಮ್ಗೆ 20 ಸಲ ಕಾಲ್ ಮಾಡ್ತಾರೆ, ಎಲ್ಲಿದ್ರೆ ಏನಾಯ್ತು ಅಂತ ಕೇಳ್ತಾರೆ. ಸೊ ನಿಮ್ಗೆ ಏನಾರ ಅಚಾತುರ್ಯ ಆದ ಏನಾಗುತ್ತೆ? ಅಚಾತುರ್ಯ ಆಗ್ಬಾರ್ದಂದ್ರೆ ಏನಾಗುತ್ತೆ? ಸಿಂಪಲ್ ಆಗ್ತಾ ಇದೆ. ಪ್ರತಿ ವರ್ಷ 10 ಲಕ್ಷ ಗಟ್ಟಲೆ ಗಾಡಿ ಹೊರಗೆ ಬರ್ತಾರೆ. ಪ್ರತಿ ವರ್ಷ ನೀವು ನೋಡಿರ್ಬೋದು, ದೀಪಾವಳಿ ಪಾಡ್ಯ ಮನೆ ಎಷ್ಟು ಯುಗಾದಿಗೆ ಎಷ್ಟು ಗಾಡಿಗಳು ಬರ್ತಾರೆ. ರೋಡ್ಗಳು ಸೇಮ್ ಅದೇ.
ರೋಡ್ಗಳು ಚೆನ್ನಾಗಾಗಿದೆ, ಗಾಡಿಗಳ ಸಿಸಿ ಸಂಖ್ಯೆಗಳು ಬರೋದು ಹೆಚ್ಚಾಗಿದೆ, ಸ್ಪೀಡ್ ಹೊಡೆಯೋದು ಅಷ್ಟೇ ಹೆಚ್ಚಾಗಿದೆ, ವೈಲೇಷನ್ ಮಾಡೋ ಸಂಖ್ಯೆನೂ ಅಷ್ಟೇ ಹೆಚ್ಚಾಗಿದೆ. ಸೊ ರೂಲ್ಸ್ ಗಳನ್ನ ಫಾಲೋ ಮಾಡಿ ಖಂಡಿತವಾಗಿ